ನಮಸ್ಕಾರ ಸ್ನೇಹಿತರೆ, ಜೀವನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ. ಯಾರ್ಯಾರು ನಮ್ಮ ಚಾನಲನ್ನು ಇಲ್ಲಿ ತನಕ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ. ಟಿ ವಿನಲ್ಲಿ ಒಂದು ಅಡ್ವರ್ಟೈಸ್ಮೆಂಟನ್ನು ನೋಡಿ ಬೆಂಗಳೂರಿಗೆ ಕೇವಲ 1 ಅವರ್ ಅಂತರದಲ್ಲಿ ₹300 ಪರ್ ಸ್ಕ್ವೇರ್ ಫೀಟ್ಗೆ ಸೈಟ್ ಸಿಗುತ್ತೆ ಅಂತ ಅಡ್ವರ್ಟೈಸ್ಮೆಂಟನ್ನು ಕೊಟ್ಟಿದ್ದರು. ಆ ಅಡ್ವರ್ಟೈಸ್ಮೆಂಟನ್ನು ನೋಡಿ ನಾನು ಮತ್ತು ನನ್ನ ಸ್ನೇಹಿತರು ಆ ಒಂದು ಆಫೀಸನ್ನು ಹುಡುಕೊಂಡು ಹೊರಟ್ವಿ ಸ್ನೇಹಿತರೆ. ಆಫೀಸು ಸಿಕ್ತು. ಸೊ ಅವ್ರ ಹತ್ರ ಡೀಟೇಲ್ಸನ್ನು ಸೈಟ್ ಬಗ್ಗೆ ತೆಗೆದುಕೊಂಡ್ವಿ. ಅವ್ರ ಪ್ಲೇಸ್ ಮಾತ್ರ ಹೇಳಿರಲಿಲ್ಲ, ಬೇರೆಲ್ಲ ಡೀಟೇಲ್ಸ್ಗಳನ್ನು ಅವ್ರು ಕೊಟ್ಟಿದ್ದರು ಸ್ನೇಹಿತರೆ. ಸೈಟ್ ವಿಸಿಟ್ಗೆ ಅಂತ ಹೇಳಿ ₹1,000 ಕೊಡಬೇಕು ಅಂತ ಅವರು ನಮಗೆ ಹೇಳಿದರು. ಅದರಂತೆ ನಾವು ₹1,000 ಒಬ್ಬೊಬ್ಬರಿಗೆ ₹1,000 ಕೊಟ್ಟಿದ್ವಿ. ಒಂದು ದಿನವನ್ನು ಅವರು ನಿಗದಿಪಡಿಸಿದರು. ಆ ದಿನ ಬೆಳಿಗ್ಗೆ 8 ಗಂಟೆಗೆ ಒಂದು ಪ್ಲೇಸನ್ನು ಹೇಳಿ ಅಲ್ಲಿಗೆ ಬರಬೇಕು ಅಂತ ಹೇಳಿದರು. ಅಲ್ಲಿಗೆ ನಾವೆಲ್ಲರೂ ಹೋದ್ವಿ. ಸೊ ನಮಗಾಗಿ ಟೆಂಪೋ ಟ್ರಾವೆಲರ್ ರೆಡಿಯಾಗಿ ನಿಂತಿತ್ತು. ಟೆಂಪೋ ಟ್ರಾವೆಲರ್ಗೆ ಹತ್ಕೊಂಡ್ವಿ. ಸೈಟ್ ವಿಸಿಟ್ಗೆ ಖುಷಿಯಿಂದ ಹೊರಟ್ವಿ ಸ್ನೇಹಿತರೆ. ಟೆಂಪೋ ಟ್ರಾವೆಲರ್ ಡ್ರೈವರು ಟೆಂಪೋ ಟ್ರಾವೆಲರನ್ನು ಸ್ಪೀಡ್ನಲ್ಲಿ ಓಡಿಸ್ತಾ ಇದ್ದಾನೆ. ಟೆಂಪೋ ಟ್ರಾವೆಲರ್ ದೇವನಹಳ್ಳಿ ರೀಚ್ ಆಯಿತು, ಸೈಟ್ ಸಿಕ್ಕಿಲ್ಲ. ನಂತರ ಚಿಕ್ಕಬಳ್ಳಾಪುರ ರೀಚ್ ಆಯಿತು, ಸೈಟ್ ಸಿಕ್ಕಿಲ್ಲ. ಬಾಗೇಪಲ್ಲಿ ರೀಚ್ ಆಯಿತು, ಸೈಟ್ ಸಿಕ್ಕಿಲ್ಲ. ಬಾಗೇಪಲ್ಲಿ ಏನು ಟೋಲ್ ಪ್ಲಾಜಾ ಬರುತ್ತೆ ಅದನ್ನು ರೀಚ್ ಆಯಿತು, ಸೈಟ್ ಸಿಕ್ಕಿಲ್ಲ. ಕೊನೆಗೆ ಕರ್ನಾಟಕ ಬಾರ್ಡ್ರು ಕ್ರಾಸೇ ಆಯಿತು ಗಾಡಿ, ಸೈಟ್ ಸಿಕ್ಕೇ ಇಲ್ಲ. ಗಾಡಿ ಆಂಧ್ರ ಎಂಟ್ರಿ ಆಯಿತು. ಆಂಧ್ರ ಎಂಟ್ರಿ ಆದ ನಂತರ ಒಂದು 3-4 ಕಿಲೋಮೀಟ್ರ್ ಡಿಸ್ಟೆನ್ಸಲ್ಲಿ ಲೆಫ್ಟ್ ಸೈಡು ಲೇಪಾಕ್ಷಿ ಹೋಗುವಂಥ ರಸ್ತೆಯಲ್ಲಿ ಎಡಗಡೆ ತೆಗೆದುಕೊಂಡು ನಂತರ ಒಂದು 4 ಕಿಲೋಮೀಟ್ರ್ ಮುಂದೆ ಹೋಗಿ ನಂತರ ಲೆಫ್ಟ್ ಸೈಡ್ ತೆಗೆದುಕೊಂಡು ಒಂದು 3 ಕಿಲೋಮೀಟ್ರ್ ದೂರ ಹೋಗಿ ಒಂದು ಲೇಔಟನ್ನು ತೋರಿಸಿದರು ಸ್ನೇಹಿತರೆ. ಆ ಲೇಔಟ್ ಏನು ಅಂತ ಹೇಳಿದರೆ, ಆವಾಗ ತಾನೇ ಭೂಮಿಯನ್ನು ಪರ್ಚೇಸ್ ಮಾಡಿ ಹೊಸದಾಗಿ ಲೇಔಟನ್ನು ಮಾಡಿರ್ತಕ್ಕಂಥದ್ದು. ಸೊ ಲೇಔಟ್ ಎಲ್ಲ ತೋರಿಸಿದ್ರು. ಮನೆ ಕಟ್ಕೊಂಡು ಇಲ್ಲಿ ಬಂದು ವಾಸ ಮಾಡ್ಬೋದು ಸರ್ ಇನ್ನೊಂದು 5-6 ವರ್ಷದಲ್ಲಿ ಅಂತಲೂ ಕೂಡ ನಮಗೆ ಹೇಳಿದರು. ಸೈಟೆಲ್ಲ ನೋಡಿದ್ವಿ. ನೋಡ್ಕೊಂಡು ಆ ಕಡೆಯಿಂದ ವಾಪಸ್ ಬರೋ ಟೈಮ್ಗೆ ಮಧ್ಯಾಹ್ನ ಆಯಿತು ಸ್ನೇಹಿತರೆ. ಸೊ ವಾಪಸ್ ಬರುವಾಗ ಏನು ನಂದಿಲ್ಸ್ಗೆ ಹೋಗ್ತೀವಲ್ಲ, ರೋಡ್ ಕಾರ್ನರ್ಲಿ ಹೋಟೆಲ್ನಲ್ಲಿ ಊಟ ಮಾಡಿಸಿದ್ರು. ಕರ್ಕೊಂಬಂದು ಬೆಂಗಳೂರಿಗೆ ಬಿಟ್ಟರು. ನೋಡಿ ಸ್ನೇಹಿತರೆ, ಅವರು ನಮಗೆ ಹೇಳಿದ್ದು ₹300 ಪರ್ ಸ್ಕ್ವೇರ್ ಫೀಟ್, ಬೆಂಗಳೂರಿನಿಂದ ಕೇವಲ 1 ಅವರ್ ಅಂತರದಲ್ಲಿ ಸೈಟ್ ನಿಮಗೆ ಕೊಡ್ತೀವಿ ಅಂತ ಹೇಳಿ. ಅವ್ರು ನಮಗೆ ನೋಡಿ ಸ್ನೇಹಿತರೆ, ಇದು ಕರ್ನಾಟಕನೇ ಅಲ್ಲ, ಅದು ಆಂಧ್ರ ಪ್ರದೇಶ್. ನೋಡಿ, ಅವ್ರ ಮಾಹಿತಿಯನ್ನು ನಮಗೆ ಕೊಡಬೇಕಾದ್ರೆ ಕೇವಲ 1 ಅವರ್ ಅಂತರದಲ್ಲಿ ಅಂತ ಹೇಳ್ತಾರೆ. ಅಲ್ಲಿ ನೋಡಿದರೆ 120 ಕಿಲೋಮೀಟ್ರ್ 130 ಕಿಲೋಮೀಟ್ರ್ ಡಿಸ್ಟೆನ್ಸ್ ಇದೆ ಸ್ನೇಹಿತರೆ. ನಿಮ್ಗೆ ಯಾರಿಗೂ ಕೂಡ ಅವರು ಸರಿಯಾದ ಮಾಹಿತಿಯನ್ನು ಕೊಟ್ಟಿರೋದಿಲ್ಲ. ನಮ್ಮಿಂದ ಅಡ್ವಾನ್ಸನ್ನು ಅವ್ರು ಯಾಕೆ ಪಡ್ಕೊಂಡಿದ್ರು ಅಂತ ಹೇಳಿದರೆ, ಸೊ ಟೆಂಪೋ ಟ್ರಾವೆಲರ್ ಬಾಡಿಗೆಗೆ ತೆಗೆದುಕೊಂಡಿದ್ರಲ್ಲ ಅದಕ್ಕೋಸ್ಕರ, ಮತ್ತು ಊಟ ಕೊಡಿಸಿದ್ರಲ್ಲ ಅದಕ್ಕೋಸ್ಕರ ತೆಗೆದುಕೊಂಡಿದ್ರು ಸ್ನೇಹಿತರೆ. ಅವ್ರಿಗೆ ಗೊತ್ತಿರುತ್ತೆ ಸೈಟ್ ವಿಸಿಟಿಗೆ ಬಂದವರು ಎಲ್ಲರೂ ಕೂಡ ಸೈಟ್ ತೆಗೆದುಕೊಳ್ಳಲ್ಲ. ಅವರೇನಾದ್ರು ತೆಗೆದುಕೊಂಡಿಲ್ಲ ಅಂತ ಹೇಳಿದರೆ ಟೆಂಪೋ ಟ್ರಾವೆಲರ್ ಚಾರ್ಜಸ್ಸು ಮತ್ತು ಊಟದ ಚಾರ್ಜಸನ್ನು ಅವ್ರ ದುಡ್ಡಲ್ಲಿ ಅವರಿಗೆ ಕೊಡಿಸ್ಬೇಕು ಅಂತೇಳಿ ₹1,000 ಕಲೆಕ್ಟ್ ಮಾಡ್ಕೊಂಡಿರ್ತಾರೆ ಸ್ನೇಹಿತರೆ. ಸೊ ಅದಕ್ಕೋಸ್ಕರ ತಮ್ಗೆ ಹೇಳೋದು ಏನಂತ ಹೇಳಿದರೆ, ಯಾರೇ ಅಡ್ವರ್ಟೈಸ್ಮೆಂಟ್ ಕಡಿಮೆ ರೇಟಲ್ಲಿ ಸೈಟ್ ಕೊಡ್ತೀವಿ ಅಂತ ಹೇಳಿದರೆ ಫಸ್ಟು ಎಲ್ಲಿ ಏನು ಎತ್ತ ಅಂತ ಡೀಟೇಲ್ಸನ್ನು ತೆಗೆದುಕೊಂಡು ನಂತರ ಲಾಯರ್ಗೆ ಕೊಟ್ಟು ಲಾಯರ್ ಹತ್ರ ಲೀಗಲ್ ಒಪಿನಿಯನನ್ನು ತೆಗೆದುಕೊಂಡು ನಂತರ ತಾವುಗಳು ಅಡ್ವಾನ್ಸನ್ನು ಮಾಡಬೇಕು ಅಂಥೇಳಿ ತಮ್ಮ ಮೂಲಕ ನಾನು ಈ ಮೂಲಕ ನಿಮ್ಮಲ್ಲಿ ಕೇಳ್ಕೊಳ್ತೇನೆ ಸ್ನೇಹಿತರೆ.
ನಾನು ಕೊಟ್ಟಿರ್ತಕ್ಕಂಥ ಮಾಹಿತಿ ಏನಪ್ಪ ಅಂತ ಹೇಳಿದರೆ, ₹300 ಪರ್ ಸ್ಕ್ವೇರ್ ಫೀಟ್ಗೆ ಬೆಂಗಳೂರಿನಲ್ಲಿ ಸೈಟ್ ಸಿಗಲ್ಲ. ಅವರು ಹೇಳೋ ರೀತಿಯಲ್ಲಿ ನಾವು ಕೇಳ್ಕೊಳ್ಳುವಂಥ ಸಂದರ್ಭದಲ್ಲಿ ಎಲ್ಲೋ ಹಿಡ್ಗಿರ್ತೀವಿ. ನಮಗೆ ಇದು ಗೊತ್ತಿರಲಿ, ಕಡಿಮೆ ರೇಟಲ್ಲಿ ಯಾರೂ ಕೂಡ ಬೆಂಗಳೂರಲ್ಲಿ ಸೈಟ್ ಕೊಡಲ್ಲ. ಅವರು ಅಂತರ ಅಂತ ಹೇಳಿದರೆ ನಮ್ಮದೇನು ಅಕ್ಕಪಕ್ಕ ಒಂದು 10-20 ಕಿಲೋಮೀಟ್ರ್ ಡಿಸ್ಟೆನ್ಸು, 20-30 ಕಿಲೋಮೀಟ್ರ್ ಡಿಸ್ಟೆನ್ಸ್ ಅಂತ ಅಂದ್ಕೋಬೋದು. ಅದು 100 ಕಿಲೋಮೀಟ್ರ್ ಡಿಸ್ಟೆನ್ಸ್ ಹೋಗುತ್ತೆ ಅಂತೇಳಿ ನಮ್ಗೆ ಯಾರೂ ಕೂಡ ಅನಿಸಿರೋದಿಲ್ಲ. ಹಾಗಾಗಿ ಸೈಟ್ ವಿಸಿಟ್ ನೋಡ್ಕೊಂಡು ಬಂದು ಅಡ್ವಾನ್ಸ್ ಕೊಡಿ, ಮೊದಲೇ ಅಡ್ವಾನ್ಸ್ ಕೊಟ್ಟು ಕಳ್ಕೋಬೇಡಿ ಅನ್ನುವಂಥ ಮಾತನ್ನು ತಮಗೆ ಈ ಮುಖಾಂತರ ಹೇಳ್ತಾಯಿದ್ದೀನಿ ಸ್ನೇಹಿತರೆ. ನಮಸ್ಕಾರ.